ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ರೆಸಿಪಿ ಕುರಿ ತಲೆ ಮಾಂಸದ ಸಾರು ಸ್ನೇಹಿತರೆ. ಈ ತಲೆ ಮಾಂಸದ ಸಾರು ರಾಗಿ ಮುದ್ದೆ ಜೊತೆ ತಿನ್ಬೋದು, ಅನ್ನದ ಜೊತೆ ತಿನ್ಬೋದು, ಮತ್ತು ಚಪಾತಿ ರೊಟ್ಟಿ ಎಲ್ಲದರಲ್ಲೂ ತಿನ್ಬೋದು ಸ್ನೇಹಿತರೆ. ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಮಕ್ಕಳಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನಾವು ಸ್ವಲ್ಪ ನೀರು ಥರ ಮಾಡಿಕೊಂಡು ಸೂಪ್ ಥರನೂ ಮಾಡಿ ಕುಡಿಸ್ಬೋದು ಅವ್ರಿಗೆ, ಮಕ್ಕಳಿಗೆ ಭಾಳ ಚೆನ್ನಾಗಿರುತ್ತೆ. ಈ ತಲೆ ಮಾಂಸದ ಸಾರು ಹೀಟ್ ಭಾಳ ಆಗಿರೋದ್ರಿಂದ ಸ್ನೇಹಿತರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿಂದರೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಭಾಳ ಹೀಟ್ ಕೊಡುತ್ತೆ. ಇದು ಸಾರಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ 1 kg ತಲೆ ಮಾಂಸ ಸ್ನೇಹಿತರೆ ಚೆನ್ನಾಗಿ ಸುಡಿಸಿ ಕಟ್ ಮಾಡಿಸ್ಕೊಂಡು ಬಂದಿರೋದು. 1 kg ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಇದು ನಮ್ಗೆ ಯಾವ ಥರ ಪೀಸ್ ಬೇಕಂದ್ರೆ ಆ ಥರ ಸೈಜ್ ಸಣ್ಣದಂದರೆ ಸಣ್ಣದಾಗಿ ಕಟ್ ಮಾಡಿ ಕೊಡ್ತಾರೆ ಇಲ್ಲಿ. ಇದು ಕಟ್ ಮಾಡಿಸ್ಕೊಂಡು ಬಂದಿರೋದು. ಈಗ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ನಾನು ಮುಂಚೆ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಅದರಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಇದಕ್ಕೆ ಎಣ್ಣೆ ಹೆಚ್ಚಿಗೆ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆ ತಲೆ ಮಾಂಸ ಚೆನ್ನಾಗಿ ಸುಟ್ಟಿರ್ತಾರಲ್ಲ, ಅದು ಕುದಿಸಿದಾಗ ಚೆನ್ನಾಗಿ ಅದರಲ್ಲೇ ಸ್ವಲ್ಪ ಎಣ್ಣೆ ಬಿಡುತ್ತೆ. ಈಗ ಎಣ್ಣೆ ಕಾದ ನಂತರ ಒಂದು ಈರುಳ್ಳಿ ಮತ್ತು ಒಂದು 4 ಹಸಿಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿರೋದು ಕಟ್ ಮಾಡಿರೋದು ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಅದು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಕೆಂಪುಗಾಗೋವರೆಗೆ ಫ್ರೈ ಆಗಲಿ. ಸ್ವಲ್ಪ ಆದರೆ ಸಾಕು. ಇಷ್ಟ ಆದರೆ ಸಾಕು ಸ್ನೇಹಿತರೆ. ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು ಮಟನ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತಲೆ ಮಾಂಸ ಸ್ನೇಹಿತರೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿ ಹಾಕೋಣ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಒಂದು ದೊಡ್ಡ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಚೆನ್ನಾಗಿ ಎಣ್ಣೆನಲ್ಲಿ ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ನೇಹಿತರೆ, ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ಮಾಡ್ಕೊಳ್ಳೋದು ಭಾಳ ಸುಲಭನೇ ಸ್ನೇಹಿತರೆ, ಕಷ್ಟ ಏನಿಲ್ಲ. ಇದು ಕುಕ್ಕರ್ನಲ್ಲೇ ಮಾಡ್ಕೋಬೇಕಾಗತ್ತೆ. ನಾವು ಒಂದು ವೇಳೆ ಡೇಕ್ಷಗಳಲ್ಲಿ ಪಾತ್ರೆಗಳಲ್ಲಿ ಇಟ್ಟರೆ ಭಾಳ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ತಲೆ ಮಾಂಸ ಮಾಡುವಾಗ ಕುಕ್ಕರ್ನಲ್ಲೇ ಮಾಡ್ಕೊಳ್ರಿ. ಈಗ ಒಂದು 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತೀನಿ ನಾನು. ನೀವು ಖಾರ ನೋಡಿ ಹಾಕ್ಕೊಳ್ರಿ. ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು ಸ್ನೇಹಿತರೆ. ಇನ್ನೊಂದು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಭಾಳ ಗಟ್ಟಿ ಇರೋದ್ರಿಂದ ನಾವು ಕುಕ್ಕರ್ನಲ್ಲಿ ಒಂದು 5-6 ವಿಜಲ್ ಹಾಕ್ಸ್ಬೇಕು ಸ್ನೇಹಿತರೆ. ನಾವು ಎಷ್ಟು ಕುದಿಸ್ತೀವಿ ಅಷ್ಟು ಕುದಿಸಿದಷ್ಟು ಅದರಲ್ಲಿರೋ ಸೂಪೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ನಾವೆಷ್ಟು ಕುದಿಸ್ಕೊತೀವಿ ಅಷ್ಟು ಜ್ಯೂಸಸ್ ಬರುತ್ತೆ ಅದರಲ್ಲಿ. ಕುಡ್ಲಿಕ್ಕಂತೂ ಸೂಪರ್ ಆಗಿರುತ್ತೆ, ಮಕ್ಕಳಿಗೂ ಕೊಡ್ಬೋದು ಚೆನ್ನಾಗಿ. ನೀರು ಥರ ಮಾಡಿದರೆ ಸ್ಪೂನ್ಲಿಂದಲೂ ಕುಡಿಬೋದು, ಮಕ್ಕಳನ್ನೂ ಭಾಳ ಇಷ್ಟಪಟ್ಟು ಕುಡಿತಾರೆ. ಅದೇ ಖಾರ ಕಡಿಮೆ ಹಾಕ್ಕೊಳ್ರಿ. ಈ ಥರ ಸೂಪ್ ಥರ ನಿಮಗೆ ಬೇಕಂದರೆ. ಈ ಖಾರ ಎಲ್ಲ ಫ್ರೈ ಆಗಿದೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮುಂಚೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು 3 ಟೊಮೊಟೊ, 1 ಕಪ್ಪಷ್ಟು ಕೊತ್ತಂಬರಿ ಸ್ನೇಹಿತರೆ. 1 ಕಟ್ಟಾದರೂ ತಗೋಬೋದು ನೀವು. 1 ಕಪ್ ಅಂದಾಜು ಗೊತ್ತಾಗಲಿಲ್ಲ ಅಂದರೆ. ಸಣ್ಣ ಟೊಮೊಟೊ ಅಂದರೆ ಒಂದು 3 ತಗೊಳ್ರಿ. ದೊಡ್ಡ ಸೈಜ್ ಅಂದರೆ ಒಂದು 2 ಟೊಮೊಟೊ ತಗೊಳ್ರಿ. ನಿಮ್ಗೆ ಇನ್ನೂ ಹೆಚ್ಚಿಗೆ ಸೂಪ್ ಬೇಕಾಗುತ್ತೆ ಅಂದರೆ ಒಂದು 4 ಟೊಮೊಟೊನೂ ಹಾಕ್ಕೋಬೋದು. ಹಾಕಿದಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಸ್ವಲ್ಪ ಹುಳಿ ತಿಂತೀವಿ ಅನ್ನೋತಿದ್ರೆ ಟೊಮೊಟೊ ಇನ್ನೂ ಒಂದು 2 ಎಕ್ಸ್ಟ್ರಾ ಸೇರಿಸ್ಕೋಬೋದು ಮಿಕ್ಸಿಗೆ ಹಾಕೋವಾಗ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮುಂಚೆ ಒಣ ಕೊಬ್ಬರಿ ಪುಡಿ ಸ್ನೇಹಿತರೆ, ಕೊಬ್ಬರಿ ಮತ್ತು ಗಸಗಸೆ, ಚಕ್ಕೆ, ಲವಂಗ, ಮೆಣಸು ಇದೆಲ್ಲ ಪೌಡರ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಇಲ್ಲಿ ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿರಲಿ ಅಂತ ಹೇಳಿ ನಾವು ರೈಸ್ಗೆ ಚಪಾತಿ ತಿನ್ಲಿಕ್ಕೆ ಅಂತೇಳಿ ನಾನು ಸ್ವಲ್ಪ ಕೊಬ್ಬರಿ ಪುಡಿ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ನೀವು ಇದೇ ಮೆಥಡು ನಮಗೆ ಸೂಪ್ ಥರ ಕುಡ್ಲಿಕ್ಕೆ ಬೇಕಂದರೆ ಕೊಬ್ಬರಿ ಹಾಕೋ ಅವಶ್ಯಕತೆ ಇಲ್ಲ. ಬರೀ ಚಕ್ಕೆ, ಲವಂಗ, ಮೆಣಸು, ಗಸಗಸೆ ಹಾಕಿ ಟೊಮೊಟೊ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನಿಲ್ಲಿ ಒಂದು 10
ಮೆಣಸುಕಾಳು, ಒಂದು 5 ಲವಂಗ, ಒಂದು 2 ಇಂಚು ಚಕ್ಕೆ, 1 ಸ್ಪೂನ್ ಗಸಗಸೆ, ಕೊಬ್ಬರಿ ಇವೆಲ್ಲ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 ಸ್ಪೂನ್ ದೊಡ್ಡ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸೂಪ್ ಕುಡ್ಲಿಕ್ಕಂದ್ರೆ ಕೊಬ್ಬರಿ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಜಾಸ್ತಿ ನೀರು ಹಾಕಿ ಒಂದು 2-3 ಚೊಂಬಷ್ಟು ಹಾಕಿ ಮಾಡ್ಕೋಬೋದು. ಈಗ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ಇವಾಗ ಒಂದ್ಸಲ ನೋಡಿ ಚೆಕ್ ಮಾಡಿ ಹಾಕ್ಕೊಡು ಸ್ನೇಹಿತರೆ. ನಿಮಗೆ ಸ್ವಲ್ಪ ಜಾಸ್ತಿ ನೀರು ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ನಮಗೆ ಗ್ರೇವಿ ಥರ ಬೇಕಂದರೆ ನೀರು ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ. ಈಗ ಸಾಲ್ಟ್ ನೋಡಿ ಚೆಕ್ ಮಾಡಿ ಹಾಕ್ಕೊಳ್ರಿ ನೀವು. ಗ್ರೇವಿ ಥರ ಅಂದರೆ ಗ್ರೇವಿ ಥರ ಅಲ್ಲ ಸ್ನೇಹಿತರೆ, ಸ್ವಲ್ಪ ಮಂದಕ್ಕಿರೋ ಥರ ಚೆನ್ನಾಗಿರುತ್ತೆ, ಹಾಗಾದರೆ ತಿನ್ನಲಿಕ್ಕೆ ರೊಟ್ಟಿಗೆ ಚಪಾತಿಗೆ. ನಾನು ಆ ಥರ ಇಲ್ಲ ಅಂಥೇಳಿ ನಾನು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡಿದ್ದೀನಿ. ಒಂದೊಂದು ಸರ್ತಿ ನೀರು ಜಾಸ್ತಿ ಹಾಕಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಟೈಮ್ ಆ ಥರನೂ ಮಾಡ್ಕೊಡ್ತೀನಿ, ಜಾಸ್ತಿ ನೀರು ಸೂಪ್ ಥರನೂ ಚೆನ್ನಾಗಿ ಒಂದು 10 ವಿಜಿಲ್ ಕುದಿಸಿದಷ್ಟು ಆ ಸೂಪ್ ಅಷ್ಟು ಟೇಸ್ಟ್ ಬರುತ್ತೆ ಸ್ನೇಹಿತರೆ. ಈಗ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು, ಇಷ್ಟು ಸಾಕು ಸ್ನೇಹಿತರೆ, ನನಗೆ ಇಷ್ಟು ಸಾಕಂತ ಇಷ್ಟು ಹಾಕ್ಕೊಂಡಿದ್ದೀನಿ, 1 ಚೊಂಬು ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 5ರಿಂದ 6 ವಿಜಲ್ ಹಾಕ್ಸ್ಕೊಳ್ತೀನಿ. ಒಂದು 5-6 ವಿಜಲ್ ಕೂಗಲಿ ಸ್ನೇಹಿತರೆ, ಅವಾಗ ಚೆನ್ನಾಗಿರುತ್ತೆ. ಈಗ ಒಂದು 6 ವಿಜಲ್ ಕೂಗಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಪೂರ್ತಿ ತಣ್ಣಗಾಗಿದೆ ಸ್ನೇಹಿತರೆ. ನೀವು ವಿಜಲ್ ಒಂದ್ಸಲ ಓಪನ್ ಮಾಡಿ ನೋಡಿ, ಓಪನ್ ಮಾಡಿಕೊಡ್ರಿ. ನಾನು ವಿಜಲ್ ಚೆಕ್ ಮಾಡಿ ತೆಗಿತಾ ಇದ್ದೀನಿ. ಈಗ ಓಪನ್ ಮಾಡಿ ನೋಡೋಣ. ವಾವ್, ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ಲ ಸ್ನೇಹಿತರೆ. ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀರು ಥರ ಕಾಣ್ತಾ ಇದೆ ಸ್ನೇಹಿತರೆ. ಸ್ವಲ್ಪ ತಣ್ಣಗಾದರೆ ಗಟ್ಟಿಗೆ ಮಂದಕ್ಕೆ ಬರುತ್ತೆ, ಇದು ಸ್ವಲ್ಪ ಮಂದಕ್ಕೆ ಆಗುತ್ತೆ. ಈಗ ಸ್ವಲ್ಪ ನೀರು ಥರ ಕಾಣಿಸ್ತಾ ಇದೆ, ಸ್ವಲ್ಪ ಹಾರಿದರೆ ಮಂದಕ್ಕೆ ಆಗುತ್ತೆ ಸಾರು. ಈಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಮಾಡ್ಕೊಳ್ಳೋದಂತೇಳಿ. ಮಾಡ್ಕೊಳ್ಳೋದು ಬಹಳ ಸುಲಭನೇ, ನೀವೆಲ್ಲರೂ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಗೆ ಹೆಂಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಈಗ ನೋಡಿ ಒಂದು ಬೌಲ್ಗೆ ಹಾಕ್ತೀನಿ. ಅದು ಪೀಸಸ್ ಅಂತೂ ಸಾಫ್ಟಾಗಿರುತ್ತೆ ಸ್ನೇಹಿತರೆ, ಮೇಲೆ ಸ್ಕಿನ್ ಎಲ್ಲ ತಿಂತಾ ಇದ್ದರೆ ಚೆನ್ನಾಗಿರುತ್ತೆ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ನೀವೆಲ್ಲ ಟ್ರೈ ಮಾಡಿ, ನಿಮ್ಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಸ್ನೇಹಿತರೆ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.